The News Insights Digital. ನಮಗೆ ಅದು ಯಾವ ಇನ್ಸ್ಟಿಟ್ಯೂಷನ್ನು ಕಟ್ಕೊಟ್ಟಿರುವಂಥ ವೈದ್ಯಕೀಯ ಲೋಕದ ಪವಾಡ ಅಂತಲೂ ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ ಮೇಡಮ್. ಇವಾಗ ಕೇವಲ ಮಾಲೀಕತ್ವ ಅಂದರೆ ಒಂದು ಕಂಪನಿಯಿಂದ ನಿಮ್ಮದೇ ಆದಂಥ ಒಂದು ಸ್ವಂತ ಕಂಪನಿಯನ್ನ ಮಾಡ್ಕೊಂಡಿದ್ದೀರಾ. ಆ ಕಂಪ್ನಿನಲ್ಲಿ 13 ವರ್ಷ 10 ವರ್ಷ ಇದ್ದೆ. ಆ ಕಂಪ್ನಿನಲ್ಲಿ ನಾನು ಆಚೆ ಕಡೆ ಬರಲಿಲ್ಲ. ನನ್ನ ಕಾಂಟ್ರಾಕ್ಟ್ ಮುಗೀತು. ಅದು ಕಾಂಟ್ರಾಕ್ಟ್ ಇದ್ದಿದ್ದೇ ಅಷ್ಟು. ಆ್ಯಂಡ್ ಎರಡನೇದು ಏನು ಅಂದರೆ, ನಾನು ಬಂದು ಆಚೆ ಕಡೆ ಇನ್ನೂ ಬೇರೆ ಥರ ಸೇವೆ ಮಾಡಬೇಕಂತ ಇತ್ತು ನನ್ನ ಮನಸ್ಸಿನಲ್ಲಿ. ಆ್ಯಂಡ್ ನನ್ನ ಮಕ್ಕಳು ಬಂದರು. ಅವರು ಹೇಳಿದರು, ನೋಡು ಇಷ್ಟು ನೀನು ಮಾಡಿದ್ಯಾ, ಇದು ಹಿಂಗೇ ಹೋಗಬಾರ್ದು, ನಾವು ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕು ಇದನ್ನ. ಈಗ ಇಷ್ಟು ಜನ ನೀನು ನಂಬ್ಕೊಂಡ್ಬಿಟ್ಟು ಇಷ್ಟೆಲ್ಲ ಕಲಿಸಿದ್ಯಾ, ಇನ್ನು ಇದಕ್ಕೇ ನೀನು ಬಿಟ್ಬಿಟ್ರೆ ಇದು ಸರಿಯಲ್ಲ. ನೀನು ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ನಾವಿದ್ದೀವಿ, ನಾವು ಇದನ್ನ ತೊಗೊಂಡು ಹೋಗ್ತೀವಿ, ನೀನು ಸ್ಟಾರ್ಟ್ ಮಾಡೋ. ಸೊ ಆ ಕಾಂಟ್ರಾಕ್ಟ್ ಮುಗ್ದು ಹೋಯ್ತು ಮೆಲ್ಲನ ಜೊತೆಲಿ. ಅದಕ್ಕೆ ನಾನು ಆಚೆ ಕಡೆ ಬಂದು ದೆನ್ ಈ ಸಂಸ್ಥೆ ಈಗ ಬೇರೆ ಯಾವುದು ಬ್ರ್ಯಾಂಡ್ ಬೇಡ, ನೀನೇ ಒಂದು ಬ್ರ್ಯಾಂಡ್, ನೀವೇ ಹೇಳಿದ್ರಲ್ಲ, ನೀವೇ ಒಂದು ಬ್ರ್ಯಾಂಡು, ಅದಕ್ಕೆ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಅಂತ ಹಾಕ್ಬಿಡೋಣ, ಅದರಲ್ಲಿಂದನೇ ನಾವು ತೊಗೊಂಡು ಹೋಗ್ತೀವಿ ಅಂತ. ಸೊ ಅವ್ರು ಹೇಳಿರೋದ್ರಿಂದ ನಾನು ಆಗಲಿ ಪರವಾಗಿಲ್ಲ ಅದೇನೇ ಮಾಡಿ ಅಂತ. ಸೊ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಅಂತ ಶುರು ಮಾಡಿದ್ರು. ಇದು ನಾವು ಈ ಹಾಸ್ಪಿಟಲ್ನಲ್ಲಿ ಇದ್ದಿದ್ದು ಇದು ಕಾಮಿನಿ ರಾವ್ ಹಾಸ್ಪಿಟಲು. ಇದು ಆದಷ್ಟು ಬೇಗ ಇದು ಮುಗಿಸ್ಬಿಟ್ರು. ಒಂದು 3 ತಿಂಗಳದ ಒಳಗಡೆನೆ ಇದು ಸ್ಟಾರ್ಟ್ ಮಾಡಿಬಿಟ್ಟು ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ದೇವರ ಅನುಗ್ರಹ ಇದ್ದರೆ, ರಾಘವೇಂದ್ರ ಸ್ವಾಮಿ ಅನುಗ್ರಹ ಇದ್ದರೆ ಎಲ್ಲನೂ ಬೇಗ ಆಗ್ಬಿಡುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ ತಕ್ಷಣ ಜನ ಬರೋಕ್ಕೆ ಶುರು ಆದರು. ನಾವು ಇನ್ನೂ ಅನೌನ್ಸೇ ಮಾಡಿರಲಿಲ್ಲ. ಹಾಂ ಸೊ ಅದು ನಾನು ಅಂದೆ ಓಕೆ ಫೇರ್ ನಫ್. ಆಮೇಲೆ ನೆಕ್ಸ್ಟು JP ನಗರ ಜಯನಗರಿಗೆ ಶುರು ಮಾಡಿದ್ರು. ಅದೂ ಬೇಗನೆ ಆಗ್ತಾ ಇದೆ. ದ ಐಡಿಯಾ, ನಂದು ಉದ್ದೇಶ ಏನಿತ್ತಂದರೆ ಕ್ಲೀನ್ ನೀಟ್ ಪ್ರಾಕ್ಟಿಸ್, ರಿಸರ್ಚ್, ವೆರಿ ಗುಡ್ ರಿಸರ್ಚ್. ದ ಪ್ರೈಸ್ ಮಸ್ಟ್ ಕಮ್ ಡೌನ್ ಬಟ್ ಕ್ವಾಲಿಟಿ ಮಸ್ಟ್ ನಾಟ್ ಕಮ್ ಡೌನ್. ಅಫೋರ್ಡಬಲ್ ಆಕ್ಸೆಸಿಬಲ್ ಟ್ರೀಟ್ಮೆಂಟ್ ಜನ ಬರಬೇಕು ಅವ್ರನ್ನಿಂದ. ಅದಕ್ಕೋಸ್ಕರ ಇದು ನಮ್ಮದೇ ಸಂಸ್ಥೆ ಇದ್ದರೆ ನಾವು ಯಾವಾಗಾದ್ರೂ ಡಿಸ್ಕೌಂಟ್ ಕೊಡೋದು, ಕನ್ಸೆಷನ್ ಮಾಡೋದು, ಫ್ರೀ ಮಾಡೋದು ಅದು ನಮ್ಮ ಕೈನಲ್ಲಿರುತ್ತೆ. ಈಗ ಬೇರೆಯವ್ರ ಹತ್ರ ನಾವು ಕೆಲಸ ಮಾಡಿದ್ರೆ ಅವ್ರಿಗೆ ಏನೇನೋ ಒತ್ತಾಯ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಯಾಕೆ ನಾವು ಹೋಗ್ಬಿಟ್ಟು ಅವ್ರ ಹತ್ರ ಗುಲಾಮಿ ಮಾಡೋದು. ಅದಕ್ಕೆ ಇಲ್ಲಿ ಮಾಡಿದ್ರೆ ನನ್ನ ಮಕ್ಕಳೇ ಇದ್ದಾರೆ, ನನ್ನ ಸೊಸೆ ಮತ್ತು ನನ್ನ ಮಗಳಿದ್ದಾರೆ, ಇಬ್ಬರೂ ಸೇರಿ ಅದು ಮುಂದೆ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಬಂದೆ ನಾನು. ಕರೆಯಬಹುದಿರ್ತಕ್ಕಂಥ ಡಾಕ್ಟರ್ ಕಾಮಿನಿ ರಾವ್ ಅವರು ಬೆಂಗಳೂರಿನ ಶಿವಾನಂದ ಸರ್ಕಲ್ ವೃತ್ತದಲ್ಲಿರ್ತಕ್ಕಂತಹ ಫ್ಲೈಓವರ್ನ ಪಕ್ಕದಲ್ಲಿ ಇವತ್ತು ಡಾಕ್ಟರ್ ಕಾಮಿನಿ ರಾವ್ ಅಂತಕ್ಕಂಥ ಸ್ತ್ರೀರೋಗ ಆಸ್ಪತ್ರೆಯನ್ನು ಕೂಡ, ಸ್ತ್ರೀರೋಗ ಮತ್ತೆ ಬಂಜೆತನ ನಿವಾರಣಾ ಕೇಂದ್ರವನ್ನು ಕೂಡ ನೂತನವಾಗಿ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ವಿಶೇಷವಾಗಿ ನಾವು ನೋಡಬಹುದಾಗಿದೆ, ಅವರ ಸೊಸೆಯಾಗಿರ್ತಕ್ಕಂಥ ಪೂಜಾ ಸಿದ್ಧಾರ್ಥರಾವ್ ಹಾಗೆಯೇ ಡಾಕ್ಟರ್ ಕಾಮಿನಿ ರಾವ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ವಿಶೇಷವಾಗಿ ಇವತ್ತು ಬಂಜೆತನ ನಿವಾರಣೆ ಆಗಿರ್ಬೋದು, ಸ್ತ್ರೀರೋಗ ಸಮಸ್ಯೆ ಆಗಿರ್ಬೋದು, ಹೀಗೆ ಹೆರಿಗೆಗೆ ಸಂಬಂಧಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಕಾಮಿನಿ ರಾವ್ ಅವರ ಒಂದು ಡಾಕ್ಟರ್ ಕಾಮಿನಿ ರಾವ್ ಅಂತಕ್ಕಂಥ ಆಸ್ಪತ್ರೆ ಕೂಡ ತನ್ನದಾಗಿರ್ತಕ್ಕಂಥ ಹೆಸರು ಮಾಡಿದೆ. ಇವತ್ತು ಸ್ವತಃ ಕಾಮಿನಿ ರಾವ್ ಅವರು ಅವರ ಸೊಸೆಯಾಗಿರ್ತಕ್ಕಂಥ ಪೂಜಾ ಸಿದ್ಧಾರ್ಥ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮೇಡಮ್, ನಮಸ್ಕಾರ. ಇವತ್ತು ತಾವು ಹೊಸದಾಗಿ ಇವತ್ತು ವಿದ್ಯುಕ್ತವಾಗಿ ಡಾಕ್ಟರ್ ಶಿವಾನಂದ ಆಸ್ಪತ್ರೆ ಓಪನ್ ಮಾಡಿದ್ರ, ತಾವೊಂದು ಉದ್ದೇಶ ಇಟ್ಕೊಂಡಿರ ಸಾಮಾನ್ಯ ಜನರಿಗೆ, ಬಡ ಜನರು ಬಂದು ಒಂದು ಚಿಕಿತ್ಸೆ ಪಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಮೇಡಮ್ ಇದು ಯಾಕೆ ಸಾಧ್ಯ ಆಗುತ್ತೆ? ಇದು ಸಾಧ್ಯ ಆಗುತ್ತೆ, ಯಾಕಂದರೆ ಮನ್ಸು ಮಾಡಿದರೆ ಎಲ್ಲ ಆಗುತ್ತೆ. ಯಾವಾಗಲೂ ಕೂತ್ಕೊಂಡು ಬರೀ ದುಡ್ಡೇ ಮನ್ಕೆ ಅಂತ ಅನ್ಬಾರ್ದು. ಯಾಕಂತಂದರೆ ಕ್ವಾಲಿಟಿ ಆಫ್ ವರ್ಕ್ ಇಸ್ ದ ಇಂಪಾರ್ಟೆಂಟ್. ದುಡ್ಡು ಇಸ್ ಅ ಮೀನ್ಸ್ ಟು ಅನ್ ಎಂಡ್, ಇಟ್ಸ್ ನಾಟ್ ದಿ ಎಂಡ್ ಇಟ್ ಸೆಲ್ಫ್. ಆ್ಯಂಡ್ ನನ್ನ ಮಕ್ಕಳು ಅದೇ ವ್ಯಾಲ್ಯೂಸ್ನ ಅದು ಕಲ್ಟಿವೇಟ್ ಮಾಡಿರೋದ್ರಿಂದ ನನಗನ್ಸುತ್ತೆ, ಎಷ್ಟು ದುಡ್ಡು ನಾವು ಏನು ತೊಗೊಂಡು ಹೋಗ್ತೀವಿ, ನಾವು ಏನೂ ತೊಗೊಂಡು ಹೋಗಲ್ಲ, ಅದೇ ದುಡ್ಡನ್ನೇ ನಾವು ಮತ್ತೆ ವಾಪಸ್ ನಮ್ಮ ಜನಕ್ಕೇ ಹಾಕ್ಬಿಟ್ಟು ಅದೇ ಫೆಸಿಲಿಟಿ ಒಂದು ಬಂಜೆತನದಲ್ಲಿ ಹಾಕಿದರೆ, ಯಾಕಂದರೆ ದೇವ್ರು ನನಗೆ ಇಷ್ಟು ಬುದ್ಧಿ ಕೊಟ್ಟು
ನನಗೆ ಫಾರಿನ್ನಲ್ಲಿ ಇಷ್ಟೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಇಷ್ಟು ಇದು ಅವಾರ್ಡ್ಸ್ ಕೊಟ್ಟು ಇದೆಲ್ಲ ಮಾಡಿದ್ದು ಅದು ಸುಮ್ಮನೆ ಅಲ್ಲ, ಏನೋ ಒಂದು ಉದ್ದೇಶ ಇದೆ. ಅದಕ್ಕೋಸ್ಕರ ಅದೇ ತೊಗೊಂಡ್ಬಿಟ್ಟು ನಾವು ಸಾವಿರಾರು ಜನಕ್ಕೆ ಈ ಥರ ಬೆನಿಫಿಟ್ ಕೊಟ್ಟರೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಇದೇ ಫೀಲಿಂಗ್ ಎಂದು ನನ್ನ ಮಕ್ಕಳು ದೇ ಡಿಸೈಡೆಡ್ ಇದು ಮುಂದೆ ತೊಗೊಂಡು ಹೋಗೋಣ, ನಿಮ್ಮ ಹೆಸರಿನಲ್ಲೇ ತೊಗೊಂಡು ಹೋಗೋಣ. ಸೊ ಎಲ್ಲರಿಗೂ ಬೆನಿಫಿಟ್ ಆಗಲಿ, ಎಲ್ಲಿ ಗಳಿಸಿದ್ದೀನಿ ದುಡ್ಡು ಅಲ್ಲೇ ವಾಪಸ್ ಹಾಕ್ಬಿಡ. ಒಂದು ಉದ್ಯೋಗ ಮಾಡ್ಕೊಬಿಟ್ಟಿದೆ, ಹೆಚ್ಚು ದುಡ್ಡು ಇದು ಮಾಡೋದು, ಇಂಥ ಒಂದು ಪ್ರಕರಣಗಳ ಹೆಚ್ಚಾಗಿ ಇರೋದ್ರಿಂದ ತಾವು ಇಂಥ ಬಗ್ಗೆ ಏನು ಹೇಳ್ತೀರಾ? ಅದು ನೀವು ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಿಸೇರಿಯನ್ನು ಪರ್ ಕೇಸ್ ಬೇಸಿಸ್ ಮೇಲೆ ನಾವು ನೋಡಬೇಕಾಗುತ್ತೆ ಅದು ಯಾಕೆ ಮಾಡಿದ್ದಾರೆ ಅಂತೆ. ಯಾಕಂದರೆ ನಾವು ಜನರಲ್ ಆಗಿ ಪ್ರೆಸ್ ಸ್ಟೇಟ್ಮೆಂಟು ಎಲ್ಲರೂ ಸಿಸೇರಿಯನ್ ಮಾಡ್ತಾರಂತಲ್ಲ. ಯಾಕಂದರೆ ಕೆಲವು ಸಲ ಅವ್ರು ಮಾಡದೇ ಇದ್ರೆ ಆ ಮಗು ಏನಾರ ಬುದ್ಧಿಮಾಂದ್ಯ ಆಯಿತು, ಅಕಸ್ಮಾತ್ ನಾವು ಮಾಡದೇ ಇದ್ರೆ ಆ ಮಗು ಹೊಟ್ಟೆನಲ್ಲಿ ಸತ್ತೋಯ್ತು, ಆವಾಗ್ಲೂ ಡಾಕ್ಟರ್ನ ಚೆನ್ನಾಗಿ ಹೋಗಿ ಓದಿತಾರೆ. ಆಮೇಲೆ ಅದು ಸಿಸೇರಿಯನ್ ಮಾಡದೇ ಇದ್ರೆ ಮಗು ತುಂಬ ಹಾನಿ ಆಗ್ಬಿಟ್ಟು ತುಂಬ ಇದು ನೋವು ತಿಂದ್ಬಿಟ್ಟು ಅದು ಮಗು ಬರ್ದೇ ಇದ್ದು ಸ್ವಲ್ಪ ಡಿಲೇ ಆಗ್ಬಿಟ್ಟು ಆಮೇಲೆ ಸಿಸೇರಿಯನ್ ಮಾಡಿದ್ರು ಅಲ್ಲಿ ತೊಂದರೆ ಆಗುತ್ತೆ. ಸೊ ಇದು ಮೆಡಿಕಲ್ ಪ್ರಾಬ್ಲಮ್ ಅಂತ ನಾನು ಹೇಳಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಕೇಸ್ ಬೇಸಿಸ್ ಮೇಲೆ ನಾವು ಅದನ್ನ ಯೋಚನೆ ಮಾಡಬೇಕು. ಜನರಲ್ ಸ್ಟೇಟ್ಮೆಂಟು ಎಲ್ಲರೂ ಹೋಗಿ ಸಿಸೇರಿಯನ್ ಮಾಡ್ತಾರಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಸರ್ಟನ್ಲಿ ಕೇಸ್ ಬೇಸಿಸ್ನಲ್ಲಿ ಎಲ್ಲ ಇದು ಪ್ರೊಫೆಷನ್ಸ್ನಲ್ಲಿ ಬ್ಲ್ಯಾಕ್ ಶೀಪ್ ಇರ್ತಾರೆ, ಬಟ್ ಎಲ್ಲ ಡಾಕ್ಟರ್ಸ್ ಆ ಥರ ಮಾಡ್ತಾರಂತ ನಾವು ಅನ್ಬಾರ್ದು. ಮೇಡಮ್, ಈಗ ಸಿದ್ಧಾರ್ಥ ಮೇಡಮ್ ಹೇಳಿ, ತಾವು ಬೇಸಿಕಲಿ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಕಾಮಿನಿ ರಾವ್ ಅಂದ ತಕ್ಷಣ ಬಂಜೆತನ ಸ್ಪೆಷಲಿಸ್ಟ್ ಅಂತ ಕರೀತಾರೆ, ಸ್ತ್ರೀ ರೋಗ ಮತ್ತು ಬಂಜೆತನ ಸ್ಪೆಷಲಿಸ್ಟ್ ಅಂತ. ಸೊ ನಮ್ಮ ಸರ್ಕಾರದಲ್ಲಿ ಎಲ್ಲ ಥರನೂ ಇದೆ. ಸ್ತ್ರೀ ರೋಗಕ್ಕೆ ಈಗ ಡೆಲಿವರಿ ಆಗಿರ್ಬೋದು ಅಥವಾ ಅವ್ರಿಗೆ ಬೇರೆ ರೀತಿ ಕಾಯಿಲೆಗಾಗಿರ್ಬೋದು, ಇದೆಲ್ಲ ನಮ್ಮ ಸರ್ಕಾರ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈಗ ಗೌರ್ಮೆಂಟ್ ಕಡೆಯಿಂದನೇ ಬಂಜೆತನ ಹಾಕಬೇಕು ಎಲ್ಲ ಕಡೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ನಾನೇನು ಅಂದ್ಕೊಂಡೆ, ನನ್ನ ಅಂದ್ಕೊಂಡಿರೋದಲ್ಲ, ನಮ್ಮ ಉದ್ದೇಶ ಕೂಡ ಇದೆ, ನಾನು ಅದನ್ನು ಮಾಡ್ತೀವಿ. ಸೊ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈಗ ನಮಗೆ KC ಜನರಲ್ ಆಸ್ಪತ್ರೆಯಲ್ಲೋ ಅಥವಾ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲೋ ನಮಗೆ ಅವರು ಒಂದು ಸ್ವಲ್ಪ ಜಾಗ ಮತ್ತು ಸೌಕರ್ಯ ಕೊಟ್ಟರೆ ನಾವು ಅದಕ್ಕೆ ಬೇಕಾಗಿರುವಂಥ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬರುವಂಥ ಏನೋ ಹೆಣ್ಮಕ್ಳಿಗೆ ಸರಿಯಾದ ರೀತಿಯಲ್ಲಿ ಕಾರ್ಪೊರೇಟ್ ಇದು ಹಾಸ್ಪಿಟ್ಲಿಗೆ ಯಾಕೆ ಬರ್ತಾರೆ ಅಂತಂದರೆ, ಈಗ ಜನಕ್ಕೊಂದು ತಲೆಯಲ್ಲಿ ಕೂತ್ಬಿಟ್ಟಿದೆ, ಜಯದೇವ ಬಿಟ್ಟರೆ ಬೇರೆ ಎಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಗೆ ಅಂಥ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಸಿಗಲ್ಲ ಅಂತ. ಅದು ತಪ್ಪು. ಈಗ ಇನ್ಫ್ಯಾಕ್ಟ್ ನೀವು ESI ಆಸ್ಪತ್ರೆಗೆ ಅಥವಾ ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಇವತ್ತು ನಿಜವಾಗ್ಲೂ ಅವಾಗ ಮುಂಚೆ ಇದ್ದಿದ್ದಕ್ಕೂ ಇವಾಗ್ಲೂ ದೇ ಹ್ಯಾವ್ ಸ್ಟ್ಯಾಂಡರ್ಡೈಸ್ಡ್ ಇಟ್. ESI ಅಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಸೊ ನಾವು ಬೇಕಾದ್ರೆ ನಾವು ಪ್ರೈವೇಟ್ ಆಸ್ಪತ್ರೆನೇ ಮಾಡಿಕೊಂಡು ಇಲ್ಲ ಬೇರೆ ಇದೇ ಮಾಡಿಕೊಂಡು ಇಲ್ಲಿಗೆ ಬನ್ನಿ ಫ್ರೀಯಾಗಿ ಮಾಡ್ತೀವಿ ಅಂತ ಮಾಡ್ಬೋದು. ಇಲ್ಲ, ನಮಗೆ ಗೌರ್ಮೆಂಟ್ ಭಾಳ ಇದು ಏನೋ ಸಹಾಯ ಮತ್ತು ಸಹಕಾರ ಕೊಟ್ಟಿದೆ ಅಮ್ಮಂಗೆ ಇಷ್ಟು ವರ್ಷ ಅವ್ರ ಪ್ರಾಕ್ಟೀಸಲ್ಲಿ ಇದರಲ್ಲಿ ಎಲ್ಲ. ಸೊ ನಾವು ನಮ್ಮ ಕರ್ನಾಟಕಕ್ಕೆ ನಾವು ವಾಪಸ್ ಕೊಡಬೇಕು. ಅಮ್ಮನ ಹೆಸರು ಅಚ್ಚಾಗುಳಿಬೇಕು ಕರ್ನಾಟಕದಲ್ಲಿ. ಡಾಕ್ಟರ್ ಕಾಮಿನಿ ರಾವ್ ಅಂತ ಒಬ್ಬರು ಸರಸ್ವತಿ ಪುತ್ರಿ ಇದ್ರು, ಅವರಿಂದ ಜನಕ್ಕೆ ಇಷ್ಟು ಒಳ್ಳೇದಾಗಿದೆ ಅಂತ ಆಲ್ರೆಡಿ ಸಮಾಜದಲ್ಲಿ ಇವಾಗಿದೆ. ಬಟ್ ಮುಂದಕ್ಕೆ ಅದಿನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಮೇಯ್ನು ನೊಂದಂಥ ಹೆಣ್ಮಕ್ಳಿಗೆ, ನೊಂದಂಥ ಫ್ಯಾಮಿಲಿಗೆ ನಮ್ಮಿಂದ ಒಂದು ಒಳ್ಳೇದಾಗಬೇಕು. ಅವರು ಸಂತೋಷವಾಗಿ ಹೋದರೆ ನಮಗೆ ಅದು ಖುಷಿ ತಂದ್ಕೊಡುವಂತ. ನಾನು ಹಾಗಲ್ಲ, ನಾನು ಹೇಳೋದೇನೆಂದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಮೈಂಡ್ ಸೆಟ್ ಚೇಂಜ್ ಆಗಬೇಕಾದ್ರೆ ಒಂದು ಹೆಣ್ಣಿಗೆ ಆರ್ಥಿಕವಾದ ಸ್ವಾತಂತ್ರ್ಯ ಇರಬೇಕು. ಎರಡನೇದು, ಮೈಂಡ್ ಸೆಟ್ ಚೇಂಜ್ ಆಗಬೇಕಾದ್ರೆ ಅವ್ರಿಗೆ ಟು ಫೈಟ್, ಅವ್ರಿಗೆ ಬೆಂಬಲ ಕೊಡೋಕ್ಕೆ ಜನ ಇರಬೇಕು ಅವ್ರ ಹಿಂದೆ. ಈ ಹುಡುಗಿ ಬೇರೆ ಮನೆಯಿಂದ ಗಂಡನ ಮನೇಲಿ ಬಂದಮೇಲೆ ಯಾರು ಆಕೆಗೆ ಸಪೋರ್ಟ್ ಕೊಡ್ತಾರೆ? ಸೊ ನಾನು ಹೇಳೋದೇನಂತಂದರೆ, ಗಂಡಸರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ, ಬಟ್ ಅದು ಯಾರಿನಿಂದ ಬರಬೇಕು? ಶಂಕದ್ನಿಂದ ಬಂದರೆ ತೀರ್ಥ. ಸೊ ಈಗ 3 ಸಲ 4 ಸಲ ಅವರು ಟ್ರೈ ಮಾಡಿರ್ತಾರೆ, ಫೇಲ್ ಆಗಿರುತ್ತೆ. ನೋಡಿದ್ರೆ ವೀರ್ಯನೂ ಇರಲ್ಲ. ಸೊ ಈ ಥರ ಹಳ್ಳಿ ಜನದಲ್ಲಿ ಆಗಿರುತ್ತೆ ಈ ಥರ ಘಟನೆಗಳು. ಸೊ ಅಂಥವರು ನನ್ನ ಹತ್ರ ಬಂದಿರ್ತಾರೆ. ಸೊ ಆವಾಗ ಆಯಪ್ಪ, ಅವನು ಒಂದು ರೈತ, ಬಂದು ನನಗೆ ಹೇಳ್ತಾ, ಅಯ್ಯೋ ಏನಿಲ್ಲ, ನನ್ನ 3 ಹೆಂಡ್ರಿದ್ದಾರೆ, ಬಟ್ ಏನು ಯಾರೂ ಇದು
ಪ್ರೆಗ್ನೆನ್ಸಿನೇ ಆಗಿಲ್ವಲ್ಲ ಅಂತ. ಬಟ್ ಅವನೇನು ಹೇಳ್ತಾನೆ, ಅವನು ತಪ್ಪಲ್ಲ ಅಂತ ಇವೆಲ್ಲರೂ. ಅದು ನಾನಂದೆ, ನಿಂದು ಟೆಸ್ಟ್ ಮಾಡಿದೇನಪ್ಪ ಅಂತ. ನಂದೇನು ರೀ ಟೆಸ್ಟ್ ಮಾಡೋದು, ಎಲ್ಲರಿಗೂ ನಾನು ಸ್ಯಾಟಿಸ್ಫೈ ಮಾಡ್ತೀನಿ, ಅದಕ್ಕೆ ನಂದೇನು ಟೆಸ್ಟ್ ಮಾಡಿ. ಸೊ ಪೋಟೆನ್ಸಿ ಆ್ಯಂಡ್ ಇದು ಫರ್ಟಿಲಿಟಿ ಈಸ್ ನಾಟ್ ದ ಸೇಮ್. ದಟ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾ ಸೆಡ್ ಇಲ್ಲ, ನೀನು ಬಂದು ವೀರ್ಯ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದ್ರೆ ಗೊತ್ತಾಯ್ತು ಅವನದು ವೀರ್ಯದಲ್ಲಿ ಏನು ಸ್ಪರ್ಮ್ಸ್ ಇಲ್ಲ. ಅವನು ಒಬ್ಬನೇ ಬಂದಿದ್ದಾನೆ. ದೆನ್ ನಾನು ಅಂತೆ, ನೋಡಪ್ಪ ನಾನು ಈಗ ಹೇಳಬೇಕಾಗಿದೆ, ಸುಮ್ಮನೆ 3 ಜನದನ್ನು ಜೀವ ಹಾಳು ಮಾಡಿದೆಯಲ್ಲ ಅಂತಂದ್ರೆ, ಇಲ್ಲ ಇಲ್ಲ ಇಲ್ಲ, 3ನೇ ಹುಡುಗಿ ನನ್ನ ವಯಸ್ಸಾಗ್ತಾ ಇದೆ, ಆಕೆ ನಾನು ನೋಡ್ಕೊಳ್ಬೇಕಲ್ಲ. ಸೊ ಆಕೆ ನೋಡ್ಕೊಳ್ತಾರೆ. 2ನೇ ಅವರಿಬ್ಬರದನ್ನು ಮಾಡಿ, ಬಟ್ ಅವ್ರಿಗೆ ಹೇಳಬೇಡಿ, ದಾನಿ ಬೇರೆ ಹಾಕಿ ಮಾಡಿಬಿಡು, ಆದರೆ ಅವರಿಬ್ರಿಗೂ ಹೇಳಬೇಡಿ. ನಾನು ಅಂದೆ, ಈಗ ನಿನ್ಗೇನೆ ಈ ಥರ ಮಾಡಿದ್ದಿದ್ರೆ ನೀನು ಒಪ್ಕೊಳ್ತಾ ಇದೆಯಾ? ಆದ್ರೂ ಅವ್ರದ್ದು ಕೊಬ್ಬೆ ಹೇಗಿದೆ, ಆದ್ರೂ ಹೇಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಇಂಥವ್ರಿಗೇನು ಮಾಡ್ತೀರ? ಗೊತ್ತಿದ್ರೂ ಇದು ಮಾಹಿತಿ ಪ್ರಶ್ನೆ ಅಲ್ಲ, ಇದು ಕೊಬ್ಬಿನ ಪ್ರಶ್ನೆ. ಸೊ ಅದನ್ನ ತೆಗಿಬೇಕಾದ್ರೆ, ಇವಾಗ ನೀವು ಸ್ಟೆರಿಲೈಸೇಷನ್ ಆಪರೇಷನ್ಸ್ ಎಲ್ಲ ಎಷ್ಟು ಜನ ವ್ಯಾಸೆಕ್ಟಮಿ ಮಾಡ್ಕೋತಾರೆ? ತುಂಬ ಕಡಿಮೆ. ಯಾಕೆ ಗೌರ್ಮೆಂಟ್ ಇದನ್ನ ವ್ಯಾಸೆಕ್ಟಮಿ ಪ್ರೋಗ್ರಾಮ್ನ ಇದು ಪಾಪ್ಯುಲರೈಸ್ ಮಾಡಲ್ಲ? ಯಾಕೆ ಓನ್ಲಿ ಸ್ಟೆರಿಲೈಸೇಷನ್? ಇದರಲ್ಲೇ ನಿಮ್ಗೆ ಉತ್ತರ ಇದೆ. ಮೇಡಮ್, ಈಗ ಹೆರಿಗೆಗೆ ಮೊದಲು HIV ನಾನು ಓಕೆ. ಸೊ ಇವಾಗ ಅದು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಬಟ್ ಅದು ಒಂದೇ ಅಂತಲ್ಲ, ವೀರ್ಯ ಇರ್ಬೋದು. ಈಗ so the mindset has to change. Now this lady, when they have a child and that child gets married, this lady will behave the same like how she was treated by mother-in-law. So adನೇನಾದ್ರೂ ನಾವು ಬ್ರೇಕ್ ಮಾಡಬೇಕಾದ್ರೆ we have to break it with this lady and mother-in-law. ಮೇಡಮ್, ಸ್ಪರ್ಮ್ ಕೌಂಟ್ ಕಡಿಮೆ ಬೊಜ್ಜು, ಇನ್ನೊಂದು ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಮತ್ತು ಸಾಕಷ್ಟು ಇದು ಡ್ರಿಂಕಿಂಗ್. ಓಕೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಡಯಾಬಿಟೀಸು ಮತ್ತು ಈ ಬೊಜ್ಜೇನಿದೆ, ಅದು ತೊಡೆಗಳು ಭಾಳ ದಪ್ಪ ಆಗಿಬಿಟ್ಟು ಇಟ್ ರಬ್ಸ್ ಅಲ್ಲ. ಸೊ ಆ ಬೀಜಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಅದು ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಪೆಸ್ಟಿಸೈಡ್ಸು, ಫರ್ಟಿಲೈಸರು, ಇವೆಲ್ಲ ಡ್ರಗ್ಸು, ಇವೆಲ್ಲ ಪೊಲ್ಯೂಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಮತ್ತು ಈ ಹೀಟ್ ಆ್ಯಂಡ್ ಈಟ್ ಫುಡ್ ಇರುತ್ತಲ್ಲ, ಅದರಲ್ಲಿ ಪ್ರೆಸರ್ವೇಟಿವ್ಸ್ ಇರುತ್ತೆ. ಆ ಪ್ರೆಸರ್ವೇಟಿವ್ಸು ಅದನ್ನು ಇಸ್ ಅ ಕಾಸ್ ಫಾರ್ ಸ್ಪರ್ಮ್ ಕೌಂಟ್ಸ್ ಕಮಿಂಗ್ ಡೌನ್. ಮತ್ತು ಈ ಲ್ಯಾಪ್ಟಾಪ್ಸು ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾರೆ, ಅದು ಹೀಟ್ ಆಗುತ್ತೆ. ಅದು ಹೀಟ್ ಆದರೆ ಡೈರೆಕ್ಟಾಗಿ ಅದು ಟೆಸ್ಟಿಸಿಗೆ ಎಫೆಕ್ಟ್ ಆಗುತ್ತೆ. ಆದರೆ ಅದು ಹಾಗೆ ಇಟ್ಕೊಂಡು ಮಾಡ್ತಾರೆ. ಸರ್, ಮೊಬೈಲನ್ನು ಇಲ್ಲಿ ಎಸ್, ಅದು ದುಷ್ಪರಿಣಾಮ ಆಗುತ್ತೆ. ಆ್ಯಂಡ್ ಅದೊಂದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಆ್ಯಂಡ್ ಇಫ್ ದಟ್ ದಿಸ್ ಥಿಂಗ್ ಟವರ್ ಇಸ್ ದೇರ್ ಆನ್ ಯುವರ್ ಬಿಲ್ಡಿಂಗ್ and in a radius of almost 1 kilometer, it will affect. ಇದು ಟವರ್ ರೇಡಿಯಸ್ Cancer also spreads like that. ವಯಸ್ಸ ಹೆಣ್ಣಲ್ಲಿ ಫಲವಂತತೆ ಕಡಿಮೆ ಆಗೋದು ಯಾವ ಕಾರಣದಿಂದ? ಹೆಣ್ಣಿನ ಪ್ರಬಂಧ ಇಟ್ ಡಿಪೆಂಡ್ಸ್ ಅಪಾನ್ ಒಂದು ಲೈಫ್ ಸ್ಟೈಲ್, ಇಟ್ ಡಿಪೆಂಡ್ಸ್ ಆನ್ ಡ್ರಗ್ಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಅದೇ ಆ ಬೊಜ್ಜಿಂದ ಅಂತ ಹೇಳಿದೆ, ಹೌ ಮಚ್ ದೇರ್ ಬಾರ್ನ್. ಯಾಕಂದರೆ ಗಂಡಸರಿಗೆ ಅದು ಉತ್ಪತ್ತಿ ಆಗ್ತಾನೆ ಇರುತ್ತೆ, ಬಟ್ ಹೆಣ್ಮಕ್ಳಿಗಿಲ್ಲ. ಒಂದ್ಸಲ ಎಷ್ಟಿದೆ ಅದು ಇದು ಬೀಜದಲ್ಲಿ ಅಷ್ಟೇ, ಇನ್ನೂ ಮತ್ತೆ ಉತ್ಪತ್ತಿ ಆಗಲ್ಲ. ಸೊ ಅದರಿಂದ ಎಷ್ಟಿದೆ ಅಷ್ಟು. ಸೊ ಕಮ್ಮಿ ಇದ್ದರೆ ಕಮ್ಮಿ ಇರುತ್ತೆ, ಜಾಸ್ತಿ ಇದ್ದರೆ ಜಾಸ್ತಿ ಇರುತ್ತೆ. ಬಟ್ ಜಾಸ್ತಿ ಇದ್ರೂ ಎಲ್ಲನೂ ಉತ್ಪತ್ತಿ ಆಗತ್ತಂತೇನಿಲ್ಲ. ಪ್ರತಿಯೊಂದು ಋತುಚಕ್ರದಲ್ಲಿ ಎಷ್ಟು ಮೊಟ್ಟೆ ಬೆಳೆಯುತ್ತೆ ಅದನ್ನು ಲೆಕ್ಕಕ್ಕೆ ತಗೊಳ್ಬೇಕು, ಎಷ್ಟು ಮೊಟ್ಟೆ ಹಾಗೆ ಸತ್ತೋಗುತ್ತೆ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಒಂದು ಸ್ಟೋರೇಜ್ ಎಷ್ಟಿದೆ ಆ್ಯಂಡ್ ರೇಟ್ ಆಫ್ ಲಾಸ್ ಅದನ್ನ ನೋಡಬೇಕು. ಅವು ಎರಡನ್ನೂ ಇದು ನಾವು ತೊಗೊಂಡ್ಬಿಟ್ರೆ ದೆನ್ ನಮ್ಮದು ಋತುಬಂಧ ಯಾವಾಗ ಬರುತ್ತೆ, ಇಟ್ ಕ್ಯಾನ್ ಕಮ್ ಅಟ್ 40, ಇಟ್ ಕ್ಯಾನ್ ಕಮ್ ಅಟ್ 35, ಇಟ್ ಕ್ಯಾನ್ ಕಮ್ ಅಟ್ 50. ಇಟ್ ಡಿಪೆಂಡ್ಸ್ ಆನ್ ಎಷ್ಟಿದೆ, ಅನ್ಲೈಕ್ ದ ಮ್ಯಾನ್. ಮೇಡಮ್, ಏಜ್ ಬಾರ ಆದರೆ ಈ ಥರದ್ದೊಂದು ಸಮಸ್ಯೆ ಆಗ್ತದೆ, ಮಕ್ಕಳ ಸಮಸ್ಯೆ ಆಗ್ತದೆ. ಉದಾಹರಣೆಗೆ ಅವು ಎಬೋ 40 ಮೇಲೆ ಮದುವೆ ಆಗ್ತಾರೆ, ಕೆಲವು 45 ಮದುವೆ ಆಗ್ತಾರೆ. ಈ ಥರದ ಸಮಸ್ಯೆಗಳು ಕೆಲವು
ಅಲ್ಲ, ಮದುವೆ ಆಗೋದಕ್ಕೂ ಇದಕ್ಕೆ ಅಲ್ಲ, ಇಫ್ ದೇ ವಾಂಟ್ ಟು ಗೆಟ್ ಮ್ಯಾರಿಡ್ ಲೇಟ್, ಅವ್ರ ಮೊಟ್ಟೆನ ಫ್ರೀಸ್ ಮಾಡ್ಕೋಬಹುದು. ದೇ ಕ್ಯಾನ್ ಕ್ರಿಯೇಟ್. ಬಟ್ ಅದಕ್ಕೋಸ್ಕರ ಹೋಗಿ ನೀವನ್ನ ಆನ್ ದ ರೋಡ್ ಹೋಗಿ ನಿನ್ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಾರ್ದು. ಅದು ಬೇಡ. ಯಾಕಂತಂದ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು ದಟ್ ಅವ್ರ ಮೊಟ್ಟೆನ ಫ್ರೀಸ್ ಮಾಡಿ ಇಟ್ಕೊಂಡ್ ಬಿಡ್ಲಿ, ಯಾವಾಗ ಟೈಮ್ ಬರುತ್ತೆ ಅವಾಗ ನೋಡೋಣ ಅಂತ. ಸೊ ಆ ವಿಧಾನ ಮಧ್ಯಮ ವರ್ಗದವರ ಕೈಗೆಟುಕುವಷ್ಟು ದರದಲ್ಲಿ ಇದೆಯಾ ಮೇಡಮ್? ಇದೆಯಪ್ಪ, ಇದೆ. ಬ್ಯಾಂಕ್ಸ್ ಆಗುತ್ತೆ. ನೀವು ನಮಗೆ ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಾವು ಅಲ್ಲಿ ಕಂಪ್ಲೀಟ್ IVF ಸೆಂಟರ್, ಸ್ಟೇಟ್ ಆಫ್ ಆರ್ಟ್ IVF ಸೆಂಟರ್ನ ಹಾಕಿ ನಾವು ಗೌರ್ಮೆಂಟಿಗೆ ಕೊಡ್ತೀವಿ. ಕೊಡೋದಷ್ಟೇ ಅಲ್ಲದೆ ನಿಮ್ಮ ಡಾಕ್ಟರ್ಸ್ನ ನಾವು ಟ್ರೈನಿಂಗ್ ಕೊಡ್ತೀವಿ ಅಂಡರ್ ಡಾಕ್ಟರ್ ಕಾಮಿನಿ ರಾವ್ ಅವರ ಮೆಡ್ಲ್ಯಾನ್ ಅಕಾಡೆಮಿಕ್ಸ್ ಅಲ್ಲೇ. ಪ್ಲಸ್ ಹೆಸರು ನಮ್ದು. ಪ್ಲಸ್ ನನಗೆ ಆ ಯೂನಿಟ್ಗೆ ನಮ್ಮ ತಾಯಿ ಹೆಸರು ಬರಬೇಕು, ಡಾಕ್ಟರ್ ಕಾಮಿನಿ ರಾವ್ IVF ಯೂನಿಟ್ ಅಂತ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಬಟ್ ಅಲ್ಲಿ ಬೇಕಾಗಿರೋಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸು ಮತ್ತು ಎಲ್ಲದೂ ವರ್ಲ್ಡ್ ಕ್ಲಾಸ್ ನಾವೇನು ನಮ್ಮ ಪ್ರೈವೇಟ್ ಸೆಂಟ್ರಲ್ಲಿ ಏನು ಹಾಕಿದ್ದೀವಿ ಅದನ್ನೇ ಹಾಕಿ ಅದನ್ನು ಮೇಂಟೈನ್ ಮಾಡಿ ಅದನ್ನು ನಡೆಸ್ಕೊಡ ಕೊಡ್ತೀವಿ ನಾವು ನಿಮಗೆ ಉಚಿತವಾಗಿ. ಹಿಂಗೆ ಆಗ್ತಾ ಇರುತ್ತೆ, ಅವ್ರು ವೆರಿಫೈ ಮಾಡಿರ್ತಾರೆ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ, ಹೌದು ಇವರ ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಇವ್ರಿಗೆ ಸಹಾಯ ಬೇಕು ಅಂತ ಅಂಥವ್ರು ನಮಗೆ ಸರ್ಟಿಫೈ ಮಾಡಿ ಕಳಿಸಿದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲ, ಖಾಸಗಿ ದಾನಿಗಳು ಕೂಡ ನೀವು ಮಾಡ್ಬೋದು. ಖಾಸಗಿ ದಾನಿಗಳು ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಇದರಲ್ಲಿ ಹೆಲ್ಪ್ ಮಾಡ್ತೀವಿ, ನಾವು ಮುಂದೆ ಬರ್ತೀವಿ ಅಂದ್ರೆ ಕಾಮಿನಿ ಕೇರ್ ಫೌಂಡೇಶನ್ಗೆ ಅವರು ಡೊನೇಷನ್ And they will also be acknowledged. acknowledged also. ಅದು ATG exemption ಎಲ್ಲ ಇದೆ. ಮತ್ತೆ ಇದು ಹೇಗೆ ಅಂದ್ರೆ ಸರ್, ಈಗ ನಾನು ಒಬ್ಬಳೇ ಇದ್ರೆ ನನ್ನ ಕೈ ಇಷ್ಟೇ ಚಾಚ್ಬೋದು ಅಲ್ವಾ. ಸಪೋಸ್ ನಿಮಗೂ ಅದೇ ಮನೋಭಾವನೆ ಇದ್ದು ನೀವು ನನ್ನ ಕೈ ಇಟ್ಕೊಂಡ್ರೆ ನಾವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಚಾಚ್ಬೋದು. ಹಾಗೆ ಯಾರಿಗಾದ್ರೂ ಒಳ್ಳೆ ರೀತಿಲಿ ಇದ್ರೆ ಖಂಡಿತ ಅವರು ಬಂದು ನಮ್ಮನ್ನ ಸೇರ್ಕೋಬಹುದು ಕಾಮಿನಿ ಕೇರ್ ಫೌಂಡೇಶನ್. ಕಾಮಿನಿ ರಾವ್ ಅವರು ಸಾಕಷ್ಟು ವಿಚಾರಗಳನ್ನ ಬಂಜೆತನ ಆಗಿರ್ಬೋದು, ಶ್ರೀರೋಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮೊಂದಿಗೆ ಹಾಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಾರಾಯಣ್ ಅವರ ಜೊತೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ನಮಸ್ಕಾರ.